ದೊಡ್ಡಪತ್ರೆ ಎಲೆಗಳನ್ನು ಬಳಸ್ಕೊಂಡು 5 ರುಚಿಕರ ಅಡುಗೆಗಳನ್ನು ಮಾಡೋಣ ಬನ್ನಿ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಕೆಲವು ಅಡುಗೆಗಳನ್ನೆಲ್ಲ ಮಾಡಿ ನಾನು ರುಚಿ ನೋಡಿದಾಗ ನನಗನ್ಸುತ್ತೆ ಇದೇನಿದು ಇಷ್ಟೊಂದು ರುಚಿ ಆಗುತ್ತಾ ಅಂತ. ಆ ರೀತಿ ನನಗನ್ಸಿರೋ ಅಡುಗೆಗಳಲ್ಲಿ ಈ ದೊಡ್ಡಪತ್ರೆ ಪುಡಿ ಪಲ್ಯನೂ ಒಂದು. ದೊಡ್ಡಪತ್ರೆ ಪುಡಿ ಪಲ್ಯ ಮಾಡೋದಕ್ಕೆ ಒಂದು ಬಾಣಲೆನಲ್ಲಿ 3 ರಿಂದ 5 ಒಣಮೆಣಸಿನ್ಕಾಯಿ, 4 ಟೇಬಲ್ ಚಮಚ ಕಡಲೆಬೇಳೆ, 3 ಟೇಬಲ್ ಚಮಚ ಉದ್ದಿನಬೇಳೆನ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಕೈ ಬಿಡದೆ ಮಧ್ಯಮ ಉರಿಯಲ್ಲಿ ಬೇಳೆ ಎಲ್ಲ ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು. ದೊಡ್ಡಪತ್ರೆನ ಸಾಂಬಾರು ಬಳ್ಳಿ ಅಂತಾರೆ, ಪನಿಕುರ್ಕ ಅಂತಾರೆ, ಕರ್ಪೂರವಲ್ಲಿ ಅಂತಾರೆ, ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಯಾವ ಹೆಸರಲ್ಲಿ ಕರಿತೀರಾ ಅಂತಲೂ ನನಗೆ ಹೇಳಿ. ಇಲ್ಲಿ ಬೇಳೆ ಎಲ್ಲ ಇನ್ನೇನು ಹುರಿದು ಮುಗಿತಾ ಬಂತು ಅನ್ನುವಾಗ 2 ಟೀ ಸ್ಪೂನು ಧನಿಯಾ ಅಥವಾ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆನ ಹಾಕಿ ಮತ್ತೆ ಒಂದು ಸುತ್ತು ಹುರಿದು ಸ್ಟವನ್ನು ಆಫ್ ಮಾಡಿ ಬಿಸಿ ಆರೋವರೆಗೆ ಕಾಯಬೇಕಾಗತ್ತೆ. ಬಾಣಲೆ ಎಲ್ಲ ಬಿಸಿ ಇರುತ್ತಲ್ಲ, ಕೊತ್ತಂಬರಿ ಜೀರಿಗೆ ಹಾಕಿದ್ಮೇಲೆ ತುಂಬ ಏನು ಹುರಿಯೋದು ಬೇಕಾಗಲ್ಲ. ಈ ರೀತಿ ಬೇಳೆ ಎಲ್ಲ ಹದವಾಗಿ ಹೊಂಬಣ್ಣ ಬರೋವರೆಗೆ ಹುರ್ಕೊಂಡು ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರಲ್ಲಿ ತೊಗೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಅಥವಾ ಒಣ ಕೊಬ್ಬರಿ ಪುಡಿಯನ್ನು ಹಾಕಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಇಷ್ಟು ಮಾಡಿದರೆ ಮಸಾಲೆ ಪುಡಿ ತಯಾರಾಗುತ್ತೆ. ಇಲ್ಲಿ ನಾನೊಂದು 50 ಮಧ್ಯಮ ಗಾತ್ರದ ದೊಡ್ಡ ಪತ್ರೆ ಎಲೆನ ತೊಗೊಂಡು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಇಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಹೆಚ್ಚಿಟ್ಟಿರುವಂತಹ ದೊಡ್ಡ ಪತ್ರೆ ಎಲೆನ ಹಾಕಿ 1 ನಿಮಿಷದಷ್ಟು ಹೊತ್ತು ಹುರಿಬೇಕು. ತುಂಬ ಎಲೆ ಹಾಕಬೇಡಿ. ನಾನು ತೋರಿಸಿರೋ ಕಡಲೆಬೇಳೆ ಉದ್ದಿನಬೇಳೆಗೆ ಇಷ್ಟು ಎಲೆ ಹಾಕಿದ್ರೆ ಸಾಕಾಗತ್ತೆ. ಇಲ್ಲಾಂದರೆ ತುಂಬ ಜಾಸ್ತಿಯಾಗಿ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಪಲ್ಯ. ಆಮೇಲೆ ಇಲ್ಲಿ ದೊಡ್ಡ ಚಿಟಿಕೆ ಅರಿಶಿನ, ದೊಡ್ಡ ಚಿಟಿಕೆ ಇಂಗನ್ನು ಹಾಕಿ ಹುರಿಯೋದನ್ನು ಮುಂದುವರಿಸ್ತಾ ಇದ್ದೀನಿ. ಇದೇನಿದು ದೊಡ್ಡ ಪತ್ರೆ ಎಲೆ ಬೇಗ ಬಾಡಿಬಿಡುತ್ತೆ, ಬೇಗ ಬೆಂದುಬಿಡುತ್ತೆ. ಕೊನೆಯಲ್ಲಿ ನೋಡಿ ರುಚಿಗೆ ತಕ್ಕಂತೆ ಉಪ್ಪು, ಬೆಲ್ಲ ಮತ್ತು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಉಪ್ಪು ಬೆಲ್ಲ ಸಾಧಾರಣ 1 ಚಮಚದಷ್ಟು ಹಾಕಿದ್ದೀನಿ. ಹುಳಿ ಮಾತ್ರ ಸ್ವಲ್ಪ ಹಾಕಿದ್ರೆ ಸಾಕು, ಯಾಕಂದರೆ ಈ ಎಲೆಯಲ್ಲಿ ಹುಳಿ ಅಂಶ ಇರುತ್ತೆ. ನೀವು ಹುಣಸೆ ಹಣ್ಣಿನ ಗಟ್ಟಿ ರಸ ಬೇಕಾದರೂ ಹಾಕ್ಬೋದು. ನಮ್ಮ ಕಡೆ ಎಲ್ಲ ಒಂದು ಹುಳಿ ಪುಡಿ ಸಿಗುತ್ತೆ, ವಾಟೆ ಹುಳಿ ಅಂತ. ಚಟ್ನಿ ಪುಡಿ ಅಥವಾ ಯಾವುದಾದ್ರೂ ಪುಡಿ ಮಾಡೋಷ್ಟೊತ್ತಿಗೆ ಅದನ್ನೇ ಹಾಕ್ತೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಹುಳಿಗೆ ಏನು ಬೇಕಾದ್ರೂ ಹಾಕ್ಕೊಳ್ಬೋದು. 1 ಸುತ್ತು ಮಚ್ಚಿ ಈಗಾಗಲೇ ಮಾಡಿಟ್ಕೊಂಡಿದ್ವಲ್ಲ ಆ ಪುಡಿಯನ್ನು ಹಾಕಿ ಪುನಃ ಮಚ್ಚುತ್ತಾ ಇದ್ದೀನಿ. ಈ ಪಲ್ಯ ಸುಮಾರು 1 ವಾರದವರೆಗೂ ಹಾಳಾಗಲ್ಲ. ಇನ್ನು ಫ್ರಿಜ್ಜಲ್ಲಿ ಇಟ್ಟರಂತೂ ಸುಮಾರು 1 ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು. ಬಿಸಿ ಅನ್ನದ ಜೊತೆ, ಚಪಾತಿ ಜೊತೆ ಅಥವಾ ದೋಸೆ ಜೊತೆ ಎಲ್ಲ ಬಡಿಸ್ಬೋದು. ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ನನಗಂತೂ ಇದು ಎಷ್ಟೊಂದು ರುಚಿ ಆಗುತ್ತಲ್ಲ ಅಂತ ಅನ್ನಿಸ್ತು. ತುಂಬ ರುಚಿಯಾಗಿರುತ್ತೆ. ರುಚಿಕರ ಚಟ್ನಿ ಅಥವಾ ಗೊಜ್ಜನ್ನು ಮಾಡಿ ಮನೆ ಮಂದಿಯೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ಬೋದು. ತರಕಾರಿ ಇಲ್ಲದೆ ಇರೋ ದಿನಗಳಿಗೆ, ಚಳಿಗಾಲಕ್ಕೆ, ಮಳೆಗಾಲಕ್ಕೆ ಹೇಳಿ ಮಾಡಿಸಿರುವಂತಹ ರೆಸಿಪಿ ಇದು. ಒಂದು 15 ದೊಡ್ಡ ಪತ್ರೆ ಎಲೆನ ತೊಳೆದು ನೀರನ್ನೆಲ್ಲ ಸ್ವಲ್ಪ ಆರಿಸಿ ಈ ರೀತಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಬಾಣಲೆನಲ್ಲಿ 3 ಒಣಮೆಣಸಿನ್ಕಾಯಿ, 2 ಚಮಚದಷ್ಟು ಉದ್ದಿನ ಬೇಳೆನ, ಎಣ್ಣೆ ಏನೂ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಮಧ್ಯಮ ಉರಿಯಲ್ಲಿ ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸಿನ್ಕಾಯಿಯನ್ನು ಹೆಚ್ಚು ಕಡಿಮೆ ಮಾಡ್ಬೋದು. ನಾನು ಹಾಕಿರೋ ಈ 3 ಒಣಮೆಣಸಿನ್ಕಾಯಿಯಿಂದ ಹದವಾದ ಖಾರ ಇರುತ್ತೆ. ಆನಂತರ ಬೇಳೆ ಎಲ್ಲ ಹುರಿದಾದ್ಮೇಲೆ 1 ಚಮಚದಷ್ಟು ಎಳ್ಳನ್ನು ಹಾಕಿ ಎಳ್ಳು ಚಟಪಟ ಅನ್ನೋವರೆಗೆ ಹುರಿಬೇಕು. ಬಾಣಲೆ ಬಿಸಿ ಇರುತ್ತಲ್ಲ, ಹಾಗಾಗಿ ಕೊನೆಯಲ್ಲಿ ಎಳ್ಳು ಹಾಕಿದ ಕೂಡಲೇ ಸಿಡಿಯೋದಕ್ಕೆ ಶುರುವಾಗುತ್ತೆ. ಆಗ ಹೆಚ್ಚಿಟ್ಕೊಂಡಿರುವಂತಹ ದೊಡ್ಡ ಪತ್ರೆ ಎಲೆನ ಹಾಕಿ ಒಂದು ಸ್ವಲ್ಪ ಬಾಡೋವರೆಗೆ ಹುರ್ಕೊಳ್ಬೇಕಾಗತ್ತೆ. ಹೆಚ್ಚು ಹೊತ್ತೇನೂ ಬೇಕಾಗಲ್ಲ, ಬಾಣಲೆ ಬಿಸಿ ಇರುತ್ತೆ. ಈ ರೀತಿ ಬಾಡಿದ ಕೂಡಲೇ ಸ್ಟವನ್ನು ಆಫ್ ಮಾಡಿ ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರಲ್ಲಿ ತಗೊಂಡು ರುಬ್ಬಬೇಕು. ನಾನು ಮೊದಲಿಗೆ ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕ್ಕೊಂಡೆ. ಆನಂತರ ಅದಕ್ಕೆ ಹುರಿದಿರುವಂತಹ ಪದಾರ್ಥಗಳನ್ನು ಸೇರಿಸಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈ ಚಟ್ನಿ ಅಥವಾ ಗೊಜ್ಜನ್ನು ಉದ್ದಿನಬೇಳೆ ಹಾಕದೆ ಮಾಡೋದು ಕೂಡ ರೂಢಿಯಲ್ಲಿದೆ. ಉದ್ದಿನಬೇಳೆ ಹಾಕದೆ ಮಾಡಿದಾಗ ಒಂದು 4 ಎಸಳು ಬೆಳ್ಳುಳ್ಳಿನ ಸಹ ಸೇರಿಸ್ಕೊಳ್ತಾರೆ. ಅದು ಸ್ವಲ್ಪ ಬೇರೆ ರೆಸಿಪಿ, ಅದು ಸಹ ಚೆನ್ನಾಗೇ ಇರುತ್ತೆ. ನಾನು ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ.
ಇಲ್ಲಿ ರುಬ್ಬಿ ಆದಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, 1 ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿಕೊಂಡೆ. ಆಮೇಲೆ ಉರಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ರುಬ್ಬಿರುವಂತಹ ಮಿಶ್ರಣ ಒಂದು ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನು ನಾವು ಕುದಿಸ್ಕೊಳ್ಬೇಕು. ಕುದಿಸೋ ಟೈಮಲ್ಲಿ ರುಚಿಗೆ ತಕ್ಕ ಹಾಗೆ ಉಪ್ಪು, ಬೆಲ್ಲ ಮತ್ತು ಹುಳಿಯನ್ನು ಹಾಕ್ತಾ ಇದ್ದೀನಿ. ಇದು ಒಂಥರ ಹುಳಿ ಹುಳಿ ಸಿಹಿ ಸಿಹಿಯಾಗಿ ತುಂಬ ರುಚಿಯಾಗಿರುವಂತಹ ಗೊಜ್ಜು. ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ. ನೀವು ದೋಸೆ, ಇಡ್ಲಿ ಅಥವಾ ಈ ರೀತಿ ಬೇರೆ ಯಾವುದ್ರ ಜೊತೆ ಬೇಕಾದರೂ ಬಡಿಸ್ಬೋದು. ತರಕಾರಿ ಇಲ್ಲದೆ ಇರುವಾಗ ಈ ಒಂದು ಗೊಜ್ಜಿದ್ರೆ ಸಾಕು, ಚೆನ್ನಾಗಿ ಊಟ ಮಾಡಿಬಿಡ್ಬೋದು. ಚಳಿಗಾಲದಲ್ಲಂತೂ ತಿಂತಾ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನೋಡಿ, ಈ ರೀತಿ ಚೆನ್ನಾಗಿ ಮಚ್ಚಿ ಕುದಿಸಿ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಕಲಸಿ ತಿಂದರೆ ಇಷ್ಟು ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ಇದನ್ನು ಸಾಂಬ್ರಾಣಿ, ಅಜ್ವೈನ್, ದೊಡ್ಡ ಪತ್ರೆ, ಸಾಂಬಾರ್ ಬಳ್ಳಿ, ಕರ್ಪೂರವಲ್ಲಿ, ವಾಮಾಕು, ಪನಿಕುರ್ಕ ಹೀಗೆ ಅನೇಕ ಹೆಸರುಗಳಿಂದ ಕರೀತಾರೆ. ಇದರಲ್ಲಿ ಬಹಳಷ್ಟು ಔಷಧೀಯ ಗುಣಗಳಿವೆ. ಇವತ್ತು ಈ ಎಲೆನ ಬಳಸ್ಕೊಂಡು ಒಂದು ರುಚಿಕರ ಅಡುಗೆ ಮಾಡೋಣ. ಮೊದಲಿಗೆ ಒಂದು ಕುಕ್ಕರಲ್ಲಿ 1/4 ಕಪ್ಪಷ್ಟು ಹೆಸರು ಬೇಳೆನ ತಗೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು. ಇದು ನಾವು ಈಗ ಮಾಡೋ ಅಡುಗೆ ಸ್ವಲ್ಪ ದಪ್ಪ ಇರಲಿ, ಗಟ್ಟಿಯಾಗಿರಲಿ ಅಂದರೆ ನೀವು ಜಾಸ್ತಿ ಬೇಳೆನೂ ಹಾಕ್ಕೊಳ್ಬೋದು. ನೀವು ರೆಸಿಪಿನ ನೋಡಿದ ನಂತರ ಡಿಸೈಡ್ ಮಾಡಿ. ಆನಂತರ 2 ಪಟ್ಟಷ್ಟು ನೀರು, ದೊಡ್ಡ ಚಿಟಿಕೆ ಅರಿಶಿನ, 4-5 ಹನಿ ಎಣ್ಣೆನ ಹಾಕಿ ಈ ಹೆಸರು ಬೇಳೆನ ಮೆತ್ತಗೆ ಬೇಯಿಸ್ಕೊಳ್ಬೇಕು. ನಿಮಗೆಲ್ಲ ಗೊತ್ತೇ ಇದೆ, ಹೆಸರು ಬೇಳೆ ಬೇಗ ಬೆಂದುಬಿಡುತ್ತೆ. 1-2 ವಿಸಿಲ್ ಮಾಡಿದ್ರೆ ಸಾಕು. ಆನಂತರ ಇದಕ್ಕೆ ಸುಮಾರು 20 ದೊಡ್ಡ ಪತ್ರೆ ಎಲೆಗಳನ್ನು ಹೆಚ್ಕೊಂಡು ಹಾಕಿ ಬೇಯಿಸಬೇಕು. ಈ ಎಲೆ ತುಂಬ ಬೇಗ ಬಾಡಿ ಬಿಡುತ್ತೆ, ಬೇಗ ಬೆಂದು ಬಿಡುತ್ತೆ. ಹಾಗಾಗಿ ವಿಸಿಲೆಲ್ಲ ಏನು ಮಾಡೋದು ಬೇಡ. ಹೆಚ್ಚಿರುವಂತಹ ಎಲೆ ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ, ನಾನು 1 ದೊಡ್ಡ ಚಮಚ ಉಪ್ಪು ಹಾಕಿದೆ. ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಹೀಗೆ ಮಚ್ಚಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಎಲೆ ಚೆನ್ನಾಗಿ ಬೆಂದು ಬಿಡುತ್ತೆ. ಅದು ಕುದಿಯೋ ಟೈಮಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿ, 2-3 ಹಸಿ ಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1 ಚಮಚ ಕೊತ್ತಂಬರಿ ಬೀಜ, ಟೀ ಸ್ಪೂನ್ ಅಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ, ದೊಡ್ಡ ಚಮಚ, ಅರ್ಧ ಚಮಚದಷ್ಟು ಜೀರಿಗೆ, 1/4 ಚಮಚ ಸಾಸಿವೆ. ಇವಿಷ್ಟು ಪದಾರ್ಥಗಳನ್ನು ತಗೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಇಷ್ಟು ಮಾಡಿದರೆ ಮಸಾಲೆ ತಯಾರಾಗುತ್ತೆ. ಇಲ್ಲಿ ಕುದಿತಾ ಇದೆಯಲ್ಲ, ಬೇಯ್ತಾ ಇದೆಯಲ್ಲ ದೊಡ್ಡ ಪತ್ರೆ ಎಲೆಗಳು, ಅದಕ್ಕೆ ಈ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ಬೇಕು. ಈಗ ನಾನಿವತ್ತು ತೋರಿಸ್ತಾ ಇರೋದನ್ನು ನೀವು ದಾಲ್ ಅಂತ ಬೇಕಾದ್ರೂ ಕರಿಬೋದು, ತೊವೆ ಅಂತಲೂ ಕರಿಬೋದು, ಅಥವಾ ದಾಲ್ ತೊವೆ ಅಂತಲೂ ಬೇಕಾದರೂ ಕರಿಬೋದು, ಬೇಳೆ ತೊವೆ ಅಂತಲೂ ಕರಿಬೋದು. ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ. ಇಲ್ಲಿ ರುಬ್ಬಿರುವಂತಹ ಮಸಾಲೆ ಹಾಕಿ ಮತ್ತೊಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಚ್ಚಿ ಕುದಿಸ್ಕೊಳ್ತಾ ಇದ್ದೀನಿ. ತುಂಬ ಸುಲಭವಾಗುತ್ತೆ. ಮಸಾಲೆ ಹುರಿಯೋದೆಲ್ಲ ಏನೂ ಅವಶ್ಯಕತೆ ಇಲ್ಲ. ಹಾಗೆ ಹೆಸರುಬೇಳೆನೂ ಬೇಗ ಬೇಯೋದ್ರಿಂದ ಒಂದು ಮಸಾಲೆನ ರುಬ್ಬಿ ಹಾಕಿ ಮಾಡಿಬಿಡ್ಬೋದು. ಈ ದೊಡ್ಡ ಪತ್ರೆ ಎಲೆಯ ಘಮ ಎಲ್ಲ ಬಂದು ತುಂಬ ಚೆನ್ನಾಗಿ ಅನಿಸುತ್ತೆ. ಒಗ್ಗರಣೆ ಒಂದು ಹಾಕಬೇಕಲ್ವ ಕೊನೆಗೆ, ಅದಕ್ಕೆ ಎಣ್ಣೆ, ಒಣಮೆಣಸಿನ್ಕಾಯಿ, ಸಾಸಿವೆ, ಇಂಗು ಮತ್ತು ಕರಿಬೇವನ್ನು ಬಳಸಿದ್ದೀನಿ. ದೊಡ್ಡ ಪತ್ರೆ ಬಳಸ್ಕೊಂಡು ತೊವೆ ಅಥವಾ ದಾಲ್ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಅದನ್ನು ನೋಡಿ ಸುಮಾರು ಜನ ಇನ್ನೂ ಏನೇನು ಅಡುಗೆ ಮಾಡ್ಬೋದು ಅಂತ ಕೇಳಿದರು. ಹಾಗಾಗಿ ಇವತ್ತು ಈರುಳ್ಳಿ ಹಾಕಿ ಒಂದು ರುಚಿಕರ ಚಟ್ನಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೋಡಿ, ಈ ರೀತಿ ದೊಡ್ಡ ಗಾತ್ರದ ಒಂದು ಈರುಳ್ಳಿ ತೊಗೊಂಡು ಅರ್ಧಂಶನ ದೊಡ್ಡದಾಗಿ ಹೆಚ್ಚಿಟ್ಕೊಳ್ಳಿ, ಇನ್ನರ್ಧಂಶನ ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಆಮೇಲೆ ಒಂದು ಬಾಣಲೆನಲ್ಲಿ 1 ಸಣ್ಣ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ 15-20 ಎಲೆಗಳನ್ನು ಬಾಡಿಸ್ಕೊಳ್ಬೇಕು. ಸ್ವಲ್ಪ ದೊಡ್ಡ ಗಾತ್ರದ ಎಲೆ ಒಂದು 20 ತೊಗೊಂಡಿದ್ದೀನಿ ನಾನು. ಇದೇನು 1 ನಿಮಿಷದೊಳಗಡೆ ಈ ರೀತಿ ಬಾಡಿ ಬಿಡುತ್ತೆ. ಸ್ವಲ್ಪ ಹೀಗೆ ಬಾಡಿದ್ರೆ ಸಾಕು. ಸ್ಟವ್ ಆಫ್ ಮಾಡಿ ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿ, ಅರ್ಧ ಈರುಳ್ಳಿ ಈ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದಷ್ಟನ್ನು ಹಾಕಿ, 1 ಟೇಬಲ್ ಚಮಚದಷ್ಟು ಸಾರಿನ ಪುಡಿ, ಸ್ವಲ್ಪ ಹುಣಸೆ ಹಣ್ಣು, ಇದು ಪೇಸ್ಟು. ನೀವೊಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣಿಂದ ತೆಗೆದಿರೋ ರಸ ಹಾಕ್ಬೋದು. ಹಾಗೆ ಹುರಿದಿರುವಂತಹ ಎಲೆ, ಅಗತ್ಯ ಇರೋಷ್ಟು ನೀರು ಹಾಕಿ ರುಬ್ಕೊಳ್ಬೇಕು. ತುಂಬ ನುಣ್ಣಗೇನು ಬೇಡ, ಈ ರೀತಿ ತರಿಯಾಗಿ ರುಬ್ಬಿದರೆ ಆಯಿತು. ಆಮೇಲೆ ಅದೇ ಬಾಣಲೆನಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಈ ಚಟ್ನಿಗೆ ಈ ರೀತಿ ಸಾಸಿವೆ ಜೀರಿಗೆ ಏನೋ ಹಾಕೋದು ಬೇಕಾಗಲ್ಲ, ಆಪ್ಷನಲ್ಲು. ನೀವು ಹಾಕ್ತಿರಾದರೆ ಹಾಕಿ.
ಆಮೇಲೆ ಈಗ ಅರ್ಧ ಭಾಗ ಉಳಿದಿರೋ ಈರುಳ್ಳಿ ಇದೆಯಲ್ಲ ಸಣ್ಣದಾಗಿ ಹೆಚ್ಚಿರೋದು, ಅದನ್ನು ಹಾಕಿ ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಚೆನ್ನಾಗಿ ಮಗ್ಚುತ್ತಾ ಹುರಿಬೇಕು. ಮತ್ತು ಇದಕ್ಕೆ ಕರಿಬೇವಾಗಲಿ ಬೇರೆ ಏನೂ ಎಕ್ಸ್ಟ್ರಾ ಹಾಕೋದು ಬೇಡ, ಯಾಕಂದರೆ ದೊಡ್ಡ ಪತ್ರೆ ಎಲೆದೇ ಫ್ಲೇವರು ಅಥವಾ ಸ್ಮೆಲ್ಲು ಚೆನ್ನಾಗಿ ಬರಬೇಕು ನಮಗೆ. ಹಾಗಾಗಿ ಎಕ್ಸ್ಟ್ರಾ ಮಸಾಲೆ ಏನೂ ಹಾಕ್ತಾ ಇಲ್ಲ. ಇಲ್ಲಿ ಈರುಳ್ಳಿ ಹುರಿದಾದ್ಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಪದಾರ್ಥಗಳನ್ನೆಲ್ಲ ಹಾಕಿ ಸ್ವಲ್ಪ ನೀರು, ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಅವಾಗವಾಗ ಮಗ್ಚುತ್ತಾ ಒಂದು 2 ನಿಮಿಷ ಕುದಿಸ್ಬೇಕಾಗತ್ತೆ. ಯಾಕಂದರೆ ನಾವು ರುಬ್ಬಷ್ಟೊತ್ತಿಗೆ ಹಸಿ ಈರುಳ್ಳಿ ಹಾಕಿದ್ದೀವಲ್ವ, ಮತ್ತು ಎಲೆ ಕೂಡ ಅಷ್ಟೇ ಸ್ವಲ್ಪ ಬಾಡಿಸ್ಕೊಂಡಿರೋದಷ್ಟೇ. ಹಾಗಾಗಿ ಇದು ಚೆನ್ನಾಗಿ ಕುದಿಬೇಕಾಗತ್ತೆ. ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ತುಂಬ ಸಿಂಪಲ್ಲು, ಕಡಿಮೆ ಪದಾರ್ಥನ ಬಳಸಿ ಬಹಳ ಸುಲಭವಾಗಿ ಬೇಗ ಮಾಡ್ಬೋದು ಆ ಥರದ ರೆಸಿಪಿ. ತುಂಬ ರುಚಿ ಅನಿಸುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬಿಸಿ ಅನ್ನದ ಜೊತೆ, ರಾಗಿ ಮುದ್ದೆ ಜೊತೆ ಸಾಧಾರಣವಾಗಿ ಬಡಿಸ್ತಾರೆ. ನೀವು ದೋಸೆ, ಚಪಾತಿ ಯಾವುದ್ರ ಜೊತೆ ಬೇಕಾದರೂ ಬಡಿಸ್ಬೋದು. ದೊಡ್ಡ ಪತ್ರೆ ಗಿಡ ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಇಲ್ಲ ಅಂದ್ರೂ ಯೋಚನೆ ಮಾಡಬೇಡಿ, ಒಂದು ಕಡ್ಡಿ ಸಿಕ್ಕಿದ್ರೆ ಸಾಕು, ಸುಲಭವಾಗಿ ಪಾಟಲ್ಲೇ ಬೆಳ್ಕೊಳ್ಬೋದು. ಅಂಥ ದೊಡ್ಡ ಪತ್ರೆನ ಬಳಸ್ಕೊಂಡು ಒಂದು ಸುಲಭ ಮತ್ತು ರುಚಿಕರವಾದ ಅಡುಗೆನ ಇವತ್ತಿನ ದಿನ ತೋರಿಸೋದಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿ, ನಾನು ಒಂದು 15ರಿಂದ 20 ಎಲೆನ ಮೊದಲಿಗೆ ತೊಗೊಂಡು ಚೆನ್ನಾಗಿ ತೊಳೆದು ತೊಗೊಳ್ತಾ ಇದ್ದೀನಿ. ಇವತ್ತಿನ ದಿನ ನಾನು ತೋರಿಸ್ತಾ ಇರೋದು ದೊಡ್ಡ ಪತ್ರೆ ತಂಬಳಿ. ಅದಕ್ಕೆ ಎಲೆನ ತೊಳೆದಾದ್ಮೇಲೆ ಈ ರೀತಿ ಕತ್ತರಿಸಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಬಾಣಲೆನಲ್ಲಿ 1 ಚಮಚದಷ್ಟು ತುಪ್ಪ ಬಿಸಿ ಮಾಡಿ ಅರ್ಧ ಚಮಚ ಜೀರಿಗೆ ಹಾಗೂ ಅರ್ಧ ಚಮಚ ಕಾಳುಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮತ್ತು ಕಾಳುಮೆಣಸು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು, ಅಥವಾ ಈ ಕಾಳುಮೆಣಸು ಅಥವಾ ಕರಿಮೆಣಸು ಏನು ಬಳಸಿದ್ದೀನಲ್ಲ ಅದ್ರ ಬದಲಾಗಿ ಒಣಮೆಣಸಿನ್ಕಾಯಿ ಅಥವಾ ಹಸಿಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು. ಆಮೇಲೆ ಕತ್ತರಿಸಿಟ್ಟಿರುವಂತಹ ಎಲೆನ ಹಾಕಿ ಸ್ವಲ್ಪ ಹೀಗೆ ಬಾಡುವಷ್ಟು ಹೊತ್ತು ಹುರಿಬೇಕಾಗತ್ತೆ. ತುಂಬ ಹುರಿಯೋದು ಬೇಡ, ಬಾಡಿದರೆ ಸಾಕು. ಆಮೇಲೆ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡು 1/4 ಕಪ್ಪಷ್ಟು ತೆಂಗಿನ ತುರಿನ ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿ ಆದಮೇಲೆ ಒಂದು 1/4 ಕಪ್ಪಷ್ಟು ಮೊಸರು ಅಥವಾ ಅರ್ಧ ಕಪ್ಪಷ್ಟು ಮಜ್ಜಿಗೆ ಹಾಕಿದ್ರೂ ನಡೆಯುತ್ತೆ. ಹಾಕಿ ಇನ್ನೊಂದು ಸುತ್ತು ರುಬ್ಕೊಳ್ಳೋಣ. ಮೊಸರು ಹಾಕಿ ರುಬ್ಬಲೇಬೇಕು ಅಂತೇನಿಲ್ಲ, ವಿಸ್ಕ್ ಮಾಡಿರೋ ಮೊಸರು ಅಥವಾ ಮಜ್ಜಿಗೆ ಹಾಕೋದಾದರೆ ಹಾಗೇನೂ ಸೇರಿಸ್ಬೋದು. ಆಮೇಲೆ ಒಂದು ಪಾತ್ರೆನಲ್ಲಿ ತೊಗೊಂಡು ಅಗತ್ಯ ಇರೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ತೆಳುವಾದ ಚಟ್ನಿ ಅದಕ್ಕೆ ಇರಬೇಕಾಗತ್ತೆ. ಕೊನೆಯಲ್ಲೊಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಮತ್ತು ಇಂಗನ್ನು ಹಾಕ್ತಾಯಿದ್ದೀನಿ. ಇದನ್ನು ನೀವು ಬೆಳಿಗ್ಗೆ ತಿಂಡಿ ಜೊತೆನಾದರೂ ಬಡಿಸ್ಬೋದು, ಅಥವಾ ಮಧ್ಯಾಹ್ನ ಊಟಕ್ಕೆ ಅನ್ನದ ಜೊತೆನಾದರೂ ಬಡಿಸ್ಬೋದು. ಎಲ್ಲದನ್ನು ನೋಡಿಬಿಟ್ಟು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.